ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 46 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ 5 ವರ್ಷದ ಸೇವಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪಟ್ಟಣದ ವಿಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಸ್ನೇಹ ಸಮ್ಮಿಲನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಚ್.ಕೆ. ಸುರೇಶ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರ ಸೇವೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲುವುದು ಅತ್ಯಂತ ಸವಾಲಿನ ಕೆಲಸ. ಎಂಎಲ್ಎ ಅಥವಾ ಎಂಪಿ ಚುನಾವಣೆಗಿಂತಲೂ ಪಂಚಾಯಿತಿ ಚುನಾವಣೆ ಕಠಿಣ. ಇಲ್ಲಿ ನಮ್ಮ ವಿರುದ್ಧ ಸ್ಪರ್ಧಿಸುವವರು ನಮ್ಮ ಬಂಧು ಬಳಗದವರೇ ಆಗಿರುತ್ತಾರೆ. ಇಂತಹ ಸ್ಥಳೀಯ ಮತ್ತು ಕೌಟುಂಬಿಕ ಸಂಬಂಧಗಳ ನಡುವೆ ಜನರ ವಿಶ್ವಾಸ ಗಳಿಸಿ ಗೆಲ್ಲುವುದು ಸುಲಭವಲ್ಲ. ಆದ್ದರಿಂದ ಪಂಚಾಯಿತಿ ಸದಸ್ಯರು ನಿಜವಾದ ಜನಪ್ರತಿನಿಧಿಗಳು ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ನೇಹ ಸಮ್ಮಿಲನ ಎಂದು ಹೆಸರಿಡುವುದೇ ಅರ್ಥಪೂರ್ಣ ಎಂದು ತಿಳಿಸಿದ ಅವರು, ಇದು ಸಂಪೂರ್ಣವಾಗಿ ಪಕ್ಷಾತೀತ ಕಾರ್ಯಕ್ರಮ. ಕಳೆದ 3 ವರ್ಷಗಳಿಂದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಉತ್ತಮ ಸಹಕಾರ ನೀಡಿದ್ದಾರೆ. ನಾನು ಕೂಡ ಪಕ್ಷ ಭೇದ ಮರೆತು ಸಹೋದರ ಸಹೋದರಿಯರಂತೆ ಗೌರವಿಸಿದ್ದೇನೆ ಎಂದರು. ವಿಧಾನಮಂಡಲ ಅಧಿವೇಶನದ ಕಾರಣದಿಂದ ಕಾರ್ಯಕ್ರಮವನ್ನು ಕೆಲ ದಿನಗಳ ಕಾಲ ಮುಂದೂಡಬೇಕಾಯಿತು ಎಂದು ಹೇಳಿದ ಅವರು, ತಡವಾದರೂ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷದ ಸಂಗತಿ ಎಂದು ಹೇಳಿದರು. ನಮ್ಮ ಕ್ಷೇತ್ರದ ಪಂಚಾಯಿತಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಹಿಳಾ ಸದಸ್ಯರಿರುವುದು ಹೆಮ್ಮೆ ತಂದಿದೆ ಎಂದು ತಿಳಿಸಿದ ಅವರು, ನನ್ನ ಎಲ್ಲ ಸಹೋದರಿಯರು ಇದಕ್ಕೆ ಸಾಕ್ಷಿ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಿದ್ದೇವೆ. 46 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಪ್ರೀತಿ ವಿಶ್ವಾಸದಿಂದ ಗೌರವಿಸಿ ಕಾರ್ಯಕ್ರಮ ಮುಂದುವರೆಸಿದ್ದೇವೆ ಎಂದು ತಿಳಿಸಿದರು. ಸಾಹಿತಿ ಚಟ್ನಳ್ಳಿ ಮಹೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಗ್ರಾಮಾಭಿವೃದ್ಧಿಯ ಬೆನ್ನೆಲುಬು ಎಂದು ಅಭಿಪ್ರಾಯಪಟ್ಟರು. ಆ ದಿಸೆಯಲ್ಲಿ ನಮ್ಮ ಬೇಲೂರು ಕ್ಷೇತ್ರ ಕರ್ನಾಟಕದ ನಂಬರ್ 1 ಸ್ಥಾನ ತಗೊಂಡು ಹೋಗ್ತಕ್ಕಂಥ ಇಚ್ಛಾಶಕ್ತಿ ಬರಬೇಕು ಅಂದ್ರೆ ಡೆಫಿನೆಟ್ ಇಂಥ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಸರಿ ಯಾವ ಕಾರ್ಯಕ್ರಮ ಆಗಿದೆ ಇದೆ ಫಸ್ಟ್ ಆಗಿದೆ ಸರ್. ಡೆಫಿನೆಟ್ ಸುರೇಶ್ ಕಾಲದಿಂದ ಶುರುವಾಯಿತು ಅಂತಕ್ಕಂಥ ನಿರ್ದೇಶಕರಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸುರೇಶ್ ಬಂದು ಹಣ ನಮ್ಮದನ್ನು ಸಮಾರಂಭ ಮಾಡಿ ಹೇಳಿದ್ದಾರೆ. ಅದು ಹೋಗ್ತಾರೆ ಪ್ರಾಯಶಃ ಒಬ್ಬ ಜನಚಿಂತಕಂತಕ್ಕಂಥವ್ರು ಇದ್ದಾರೆ. ಜನರಿಗೆ ಏನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾದಂಥ ಒಂದು ಪೊಲಿಟಿಕಲ್ ಕಾನ್ಶಿಯಸ್, ಅದೊಂದು ಪಬ್ಲಿಕ್ ಕಾನ್ಶಿಯಸ್ ಸಾರ್ವಜನಿಕ ಪ್ರಜ್ಞೆ ಯಾಕೆ ಮಾತಾಡ್ತೀನಿ ಅಂದರೆ, ನನ್ನ ಒಂದೇ ಒಂದು ದೃಷ್ಟಾಂತ ಹೋಗ್ತಾ ಇದೆ ಭಾರಿ ಚೆನ್ನಾಗಿ. ಸಾಮಾನ್ಯವಾಗಿ ಏನು ಬೇಕು ಅಂತ ನಾವು ಬಹುಶಃ ನಿಮ್ಮ ನಮಗಿಂತ ಅತಿ ಹೆಚ್ಚು ಕ್ರಿಟಿಕಲ್ ಅನ್ನೋ ಪೊಸಿಷನ್ ಯಾವುದಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು. ಓಟ್ನ ಯಾರ್ಯಾರು ಆಗ್ಬೋದು, ಎಂಎಲ್ಎಗಳು ಓಟ್ ಹಾಕ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು. ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಕಷ್ಟಕರವಾದಂತಹ ಒಂದು ಚುನಾವಣೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕೆಂದರೆ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ವಿರುದ್ಧ ಯಾರಿರ್ತಾರೆ ಅಂದರೆ ನಮ್ಮ ಅಣ್ಣ ತಮ್ಮದಿರೇ ಇರ್ತಾರೆ, ನಮ್ಮ ವಿರುದ್ಧ ಯಾರಿರ್ತಾರೆ ಅಂದರೆ ನಮ್ಮ ಅಕ್ಕಪಕ್ಕದವರೇ ಇರ್ತಾರೆ. ಹಾಗಾಗಿ ತುಂಬ ಪ್ರಜ್ಞಾವಂತರು ಗ್ರಾಮ ಪಂಚಾಯತಿಯ ಸದಸ್ಯರು ನೀವು ಹಿಡಿದಿರ. ಕಸ ಕಟ್ಕೊಂಡಿದೆ ಅಂದರೆ ಮುಖ ನೋಡಬೇಕು, ಪ್ರತಿಯೊಂದಕ್ಕೂ ಮುಖವನ್ನು ನೋಡಿ ಪ್ರತಿ ದಿವಸ ಅದನ್ನು ಇದು ಮಾಡತಕ್ಕಂಥ ಶಕ್ತಿಯಾಗಿ ಅದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಹುಶಃ ಸ್ಪೆಷಲ್ ಸೆಷನ್ ಬಂದಿಲ್ಲ ಅಂದರೆ ಕಳೆದ 10-15 ದಿವಸದಲ್ಲೇ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಅಧಿವೇಶನ ಇದ್ದಿದ್ದರಿಂದ ಈ ಕಾರ್ಯಕ್ರಮಕ್ಕೆ ತಡವಾಯಿತು ಒಂದಿಷ್ಟು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು, ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.